ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸ್ಯಾಂಡಲ್ವುಡ್ನಲ್ಲಿ ಶೆಟ್ಟಿ ಗ್ಯಾಂಗ್ನಲ್ಲಿ ಬಿರುಕು ಮೂಡಿದೆ ಅನ್ನುವಂತಹ ಸುದ್ದಿಗಳು ಬಹಳ ತಿಂಗಳಿನಿಂದ ಹರಿದಾಡ್ತಾನೆ ಇತ್ತು. ಫ್ಯಾನ್ಸ್ ಅಲ್ಲೂ ಕೂಡ ಆ ಬಗ್ಗೆ ಗೊಂದಲ ಇತ್ತು. ರಕ್ಷಿತ್ ಶೆಟ್ಟಿ ಅವರ ಬರ್ತ್ಡೇ ದಿನವೇ ಈಗ ಇಡೀ ಗಾಂಧಿನಗರ ಖುಷಿ ಪಡುವಂತಹ ಬಿಗ್ ಅಪ್ಡೇಟ್ ಒಂದನ್ನ ರಿಷಬ್ ಕೊಟ್ಟಿದ್ದಾರೆ. ಡಿವೈನ್ ಸ್ಟಾರ್ ಹಾಕಿರೋ ಒಂದೇ ಒಂದು ಖಡಕ್ ಪೋಸ್ಟ್ ಇಷ್ಟು ದಿನ ಹರಿದಾಡ್ತಾ ಇದ್ದ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದೆ. ಆ ಪೋಸ್ಟ್ ನಲ್ಲಿ ಅಂಥದ್ದೇನಿದೆ, ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ಹಾಗೂ ಕ್ರಾಂತಿಕಾರಿಕ ಸಿನಿಮಾ ಅಲೆಯನ್ನೇ ಸೃಷ್ಟಿಸಿರುವ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ತಮ್ಮ 43ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇಡೀ ಸ್ಯಾಂಡಲ್ವುಡ್ ರಕ್ಷಿತಾಗೆ ಶುಭ ಕೋರುತ್ತಿರುವಾಗ ಅವರ ಆತ್ಮೀಯ ಗೆಳೆಯ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಂಚಿಕೊಂಡಿರುವ ಒಂದು ಪೋಸ್ಟ್ ಈಗ ಇಂಟರ್ನೆಟ್ ಅಲ್ಲಿ ದಡಬಡಾಯಿಸಿ ಸದ್ದು ಮಾಡ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ರಕ್ಷಿತ್ ಮತ್ತು ರಿಷಬ್ ನಡುವಿನ ಸ್ನೇಹ ಮುರಿದು ಬಿದ್ದಿದೆ. ಇಬ್ಬರ ಮಧ್ಯೆ ಈಗೋ ವಾರ್ ನಡೀತಾ ಇದೆ ಅಂತ ಹಬ್ಬಿದ್ದ ಗಾಸಿಪ್ಗಳಿಗೆ ಈಗ ಒಂದೇ ಒಂದು ಪೋಸ್ಟ್ ಎಲ್ಲ ವದಂತಿಗಳನ್ನ ಧೂಳಿಪಟ ಮಾಡಿದೆ. ಕಾಂತಾರ ಚಿತ್ರದ ಜಾಗತಿಕ ಯಶಸ್ಸಿನ ನಂತರ ರಿಷಬ್ ಮತ್ತು ರಕ್ಷಿತ್ ಪರಸ್ಪರ ದೂರವಾಗಿದ್ದಾರೆ. ಸಾರ್ವಜನಿಕವಾಗಿ ಒಟ್ಟಿಗೆ ಕಾಣಿಸಿಕೊಳ್ತಾ ಇಲ್ಲ ಅಂತ ನೆಟ್ಟಿಗರು ಕಟ್ಟುಕತೆ ಹೆಣೆದಿದ್ರು. ಆದರೆ ಈ ಎಲ್ಲ ಊಹಾಪೋಹಗಳಿಗೆ ಬ್ರೇಕ್ ಹಾಕಿರುವ ರಿಷಬ್ ಶೆಟ್ಟಿ ರಕ್ಷಿತ್ ಜೊತೆಗಿನ ವಿಶೇಷ ಫೋಟೋ ಹಂಚಿಕೊಂಡು ಬರೆದ ಸಾಲುಗಳು ಅಭಿಮಾನಿಗಳ ಎದೆಯನ್ನ ರೋಮಾಂಚನಗೊಳಿಸಿದೆ. ಬಂದು ಹೋಗುವ ಮುಖಗಳ ನಡುವೆ ಈ ಸ್ನೇಹಿತ ಶಾಶ್ವತ ಅಧ್ಯಾಯವಾಗಿದ್ದಾನೆ. ಮೊನ್ನೆ ತಾನೇ ಮೀಟ್ ಮಾಡಿಕೊಂಡು ಬಂದೆ. ಹಿ ವಿಲ್ ಬಿ ಬ್ಯಾಕ್ ಸೂನ್ ಎಂದು ರಿಷಬ್ ಬರೆದುಕೊಂಡಿದ್ದಾರೆ. ರಿಷಬ್ ಶೆಟ್ಟಿಯ ಈ ಪೋಸ್ಟ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದ್ದು, ಎಷ್ಟು ದಿನ ಕರಾವಳಿ ಬ್ರದರ್ಸ್ ದೂರವಾದ್ರು ಎಂದು ಬೇಸರದಲ್ಲಿದ್ದ ಅಭಿಮಾನಿಗಳು ಈಗ ಫುಲ್ ಜೋಶ್ನಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ರಿಷಬ್ ಮಾತಿನ ಪ್ರಕಾರ ರಕ್ಷಿತ್ ಶೆಟ್ಟಿ ಆದಷ್ಟು ಬೇಗ ಭರ್ಜರಿ ಕಮ್ ಬ್ಯಾಕ್ ಮಾಡಲಿದ್ದಾರೆ ಎನ್ನುವ ಹಿಂಟ್ ಸಿಗ್ತಾ ಇದ್ದಂತೆ ಫ್ಯಾನ್ಸ್ ಹಬ್ಬ ಆಚರಿಸ್ತಾ ಇದ್ದಾರೆ. ಒಟ್ನಲ್ಲಿ ಹುಟ್ಟುಹಬ್ಬದ ದಿನವೇ ಹಿತ ಶತ್ರುಗಳ ಬಾಯಿ ಮುಚ್ಚಿಸಿ ತಮ್ಮ ಅಜೇಯ ಸ್ನೇಹದ ಪವರ್ ತೋರಿಸಿದ ಶೆಟ್ಟಿ ಬ್ರದರ್ಸ್ ಕದರ್ ಸದ್ಯ ಆಡಿಕೊಳ್ಳುವವರ ನಿದ್ದೆ ಕೆಡಿಸಿದೆ ಅನ್ನೋದು 100ಕ್ಕೆ 100 ನಿಜ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.